ಇನ್ನು ಚಾರ್ಜ್ ಶೀಟ್ ಹಾಕೋ ತನಕ ನಾವು ಯಾರೂ ಕೂಡ ಜಾಮೀನಿಗೆ ಅರ್ಜಿ ಹಾಕಲ್ಲ ಅಂತಿದ್ದವರು ಒಬ್ಬೊಬ್ಬರಾಗೇ ಇವಾಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಡಿ ಗ್ಯಾಂಗ್ನ 17 ಜನರಲ್ಲಿ ಒಬ್ಬೊಬ್ಬರಾಗೆ ಈಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. A7 ಅನುಕುಮಾರ್, A1 ಪವಿತ್ರ ಗೌಡ ಇಬ್ಬರು ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನಿಬ್ಬರು ಸಲ್ಲಿಸೋ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಬಳಿಕ ಜಾಮೀನಿಗೆ ಅರ್ಜಿ ಹಾಕೋದು ಅಂತ ಇದ್ರು ಇವರೆಲ್ಲ. ಈಗ ದಿನಕ್ಕೊಬ್ಬರಂತೆ ಕೋರ್ಟ್ಗೆ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಗೊತ್ತಿಲ್ಲ ಅವ್ರಿಗೆ ಜಾಮೀನು ಸಿಗುತ್ತಾ ಸಿಗಲ್ವಾ, ಪ್ರಯತ್ನನಂತೂ ಮಾಡೋಣ ಅಂತಂದ್ಬಿಟ್ಟು ಈಗಾಗಲೇ ಅವರವ್ರ ಪರ ವಕೀಲರು ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಈತನ ಪಾತ್ರ ತುಂಬ ಕಡಿಮೆ ಇದೆ, ಏನೂ ಇಲ್ಲವೇ ಇಲ್ಲ ಅನ್ಬೋದು. ಅವನಿಗೆ ಸಿಕ್ಕಿದ್ರೂ ಸಿಗ್ಬೋದು. ಬಟ್ A1 ಪ್ರಕರಣದ ಪ್ರಮುಖ ಮತ್ತು ಮೊದಲ ಆರೋಪಿ ಪವಿತ್ರ ಗೌಡಗಂತೂ ಜಾಮೀನು ಸಿಗ್ತಕ್ಕಂಥದ್ದು ಡೌಟು. ಅದು ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆ ಆಗಿಲ್ಲ. ಇನ್ನೊಂದು 2 ವೀಕ್ಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಸೆಪ್ಟೆಂಬರ್ 8ನೇ ತಾರೀಕು ಒಳಗಡೆ ಹಾಕಬೇಕು. ಅಲ್ಲಿಗೆ 3 ತಿಂಗಳಾಗುತ್ತಲ್ಲ. ಸೊ ಹಾಗಾಗಿ ಅಷ್ಟರೊಳಗಡೆ ಹಾಕ್ತಾರೆ. ದರ್ಶನ್ ಮಾತ್ರ ಇನ್ನೂ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿಲ್ಲ. ಗೊತ್ತು ಅವ್ರಿಗೆ ಸಿಗಲ್ಲ ಅಂತ. ಚಾರ್ಜ್ ಶೀಟ್ ಹಾಕಬೇಕು, ಅದರಲ್ಲಿ ದರ್ಶನ್ ಮೇಲೆ ಅವ್ರು ಏನೇನು ಆರೋಪ ಮಾಡಿದ್ದಾರೆ ನೋಡಬೇಕು. ಅದರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನು ಇಟ್ಕೊಂಡು ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಹಾಕ್ಕೋತಾರೆ. ಬಟ್ ಈಗಲೇ ಪವಿತ್ರ ಗೌಡ ಮತ್ತು ಅನುಕುಮಾರ್ ಎಲ್ಲ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ.